ಕೋವಿಡ್ ಬಳಿಕ ದೇಶವಾಸಿಗಳಿಗೆ ಮತ್ತೆ ಸಂಕಷ್ಟದ ಕಾಲ ಬರುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಕೊರೋನಾದಿಂದ ಅನುಭವಿಸಿದಂತ ಸಂಕಷ್ಟ ನಿಜಕ್ಕೂ ಕೂಡ ನೆನಪು ಮಾಡಿಕೊಂಡ್ರೆ ಕಷ್ಟ ಆಗುತ್ತೆ. ಪ್ರಧಾನಿ ಮೋದಿ ನೇತೃತ್ವದ ಕ್ಯಾಬಿನೆಟ್ನಲ್ಲಿ ಬಿಸಿ ಚರ್ಚೆಯನ್ನ ಮಾಡಲಾಗಿದೆ. ಹಿತಮಿತ ಬಳಕೆ ಸಂಬಂಧ ಹೊಸ ಗೈಡ್ ಲೈನ್ಸ್ ಜಾರಿ ಆಗುತ್ತಾ? ಹಾಗಾದ್ರೆ ಕೇಂದ್ರದಿಂದ ಹೊಸ ಮಾರ್ಗಸೂಚಿ ಬಿಡುಗಡೆಯಾಗುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ತೈಲದ ಮಿತ ಬಳಕೆ, ಸಾರ್ವಜನಿಕ ಸಾರಿಗೆಗೆ ಒತ್ತು ನೀಡುವಂತ ಸಾಧ್ಯತೆ ಇದೆ. ತೀವ್ರ ಕುತೂಹಲವನ್ನ ಕೆರಳಿಸ್ತಾ ಇದೆ ಕೇಂದ್ರ ಸರ್ಕಾರದ ಗೈಡ್ಲೈನ್ಸ್. ಹಾಗಾದ್ರೆ ಈ ಗೈಡ್ಲೈನ್ಸ್ ಏನ್ ಆಗಿರಬಹುದು? ಈ ಗೈಡ್ಲೈನ್ಸ್ ಒಂದ್ ವೇಳೆ ಬಿಡುಗಡೆ ಆಗಿದ್ದೇ ಆದಲ್ಲಿ ಯಾವೆಲ್ಲ ನೀತಿ ನಿಯಮಗಳು ಅದರಲ್ಲಿ ಇರಬಹುದು ಎನ್ನುವಂತ ಪ್ರಶ್ನೆಗಳು ಸದ್ಯಕ್ಕೆ ಹುಟ್ಟಿಕೊಳ್ತಾ ಇದೆ. ಒಂದ್ ಕಡೆಯಲ್ಲಿ ಸಂಪುಟ ಸಭೆಯಲ್ಲಿ ಕೆಲವೊಂದಿಷ್ಟು ಮಹತ್ವದ ನಿರ್ಧಾರವನ್ನ ಕೈಗೊಳ್ಳಲಾಗಿದೆಯಾ? ತೈಲದ ಬಿಕ್ಕಟ್ಟು ಎದುರಾಗುವಂತ ಸಾಧ್ಯತೆ ಇದೆ ಅಂತ ಹೇಳಿ ಕೇಂದ್ರ ಸಚಿವಾಲಯ ಹೇಳಿರುವಂತ ಕಾರಣಕ್ಕಾಗಿ 60 ದಿನಕ್ಕಾಗುವಷ್ಟು ಮಾತ್ರ ತೈಲದ ಸ್ಟಾಕ್ ನಮ್ಮ ದೇಶದಲ್ಲಿ ಇರುವಂತ ಕಾರಣಕ್ಕಾಗಿ ಮುಂದೆ ತೈಲದ ಅಭಾವ ಬಂದ್ರೆ ಸಪ್ಲೈ ಚೈನ್ ಮೇಲೆ ದೊಡ್ಡ ಮಟ್ಟದ ಹೊಡೆತ ಬೀಳುತ್ತೆ. ಹೀಗಾಗಿ ಅಗತ್ಯ ಕ್ರಮಗಳನ್ನ ಈಗಿನಿಂದಲೇ ಕೈಗೊಳ್ಳಬೇಕಾಗುತ್ತೆ. ಫೆಬ್ರವರಿ ತಿಂಗಳಲ್ಲಿ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಆರಂಭ ಆಗಿದ್ದು, ಆದ್ರೆ ಅಲರ್ಟ್ ಆಗ್ತಾ ಇರೋದು ಈಗಾನ? ಹಾಗಾದ್ರೆ ಸದ್ಯಕ್ಕೆ ಈ ರೀತಿಯಾದಂಥ ಪ್ರಶ್ನೆಗಳನ್ನು ಕೂಡ ಸಾರ್ವಜನಿಕರು ಕೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಕೋವಿಡ್ ಸಂಕಷ್ಟದ ಕಾಲ ಮತ್ತೆ ಬರಬಹುದಾ? ಅದೇ ರೀತಿಯಾಗಿ ಎನ್ನುವಂತ ಒಂದಷ್ಟು ಅನುಮಾನಗಳು ದಟ್ಟವಾಗಿ ವ್ಯಕ್ತವಾಗ್ತಾ ಇದೆ.